ದೇಶದಲ್ಲಿ ಅತ್ಯುನ್ನತ ಅಧಿಕಾರಿಗಳನ್ನ ನೇಮಕ ಮಾಡುವ ಯುಪಿಎಸ್ಸಿ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸದ್ಯ ಅಧ್ಯಕ್ಷರೇ ಇಲ್ಲ. ಯುಪಿಎಸ್ಸಿ ಅಧ್ಯಕ್ಷರ ನೇಮಕದ ಹೊಣೆ ಹೊತ್ತಿರುವ ಸಚಿವಾಲಯ ಕೂಡ ಪ್ರಧಾನಿ ಮೋದಿಯವರ ಅಧೀನದಲ್ಲೇ ಬರುತ್ತೆ. ಹೀಗಿರುವಾಗಲೂ ಯುಪಿಎಸ್ಸಿಗೆ ಅಧ್ಯಕ್ಷರಿಲ್ಲದಂತಾಗಿರೋದು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕೇಂದ್ರ ನಾಗರಿಕ ಸೇವೆಗಳಿಗೆ ವಿವಿಧ ಪರೀಕ್ಷೆಗಳು ಮತ್ತು ಸಂದರ್ಶನಗಳ ಮೂಲಕ ಅಧಿಕಾರಿಗಳನ್ನ ನೇಮಕ ಮಾಡುವ ದೇಶದ ಪ್ರಮುಖ ಸಂಸ್ಥೆ ಯುಪಿಎಸ್ಸಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದೀಗ ಅಧ್ಯಕ್ಷರೇ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇದೆ. ಯುಪಿಎಸ್ಸಿ ಅಧ್ಯಕ್ಷರಾಗಿದ್ದ ಪ್ರೀತಿ ಸುದನ್ ಕಳೆದ ಏಪ್ರಿಲ್ 29ರಂದು ನಿವೃತ್ತರಾದ ಬಳಿಕ ಸರ್ಕಾರ ಈವರೆಗೂ ಹೊಸ ಅಧ್ಯಕ್ಷರನ್ನ ನೇಮಿಸಿಲ್ಲ. ಯುಪಿಎಸ್ಸಿ ಅಧ್ಯಕ್ಷರನ್ನ ನೇಮಕ ಮಾಡಬೇಕಿರೋದು ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯ. ಅದು ಪ್ರಧಾನಿ ಮೋದಿಯವರ ಬಳಿನೇ ಇರುವ ಖಾತೆ ಆಗಿದ್ದು, ಜಿತೇಂದ್ರ ಸಿಂಗ್ ಅದರ ರಾಜ್ಯ ಸಚಿವರಾಗಿದ್ದಾರೆ. ಐಎಎಸ್ ಪ್ರೊಬೇಷನರ್ ಪೂಜಾ ಖೇಡ್ಕರ್ ವಿವಾದದ ಬಳಿಕ ಯುಪಿಎಸ್ಸಿ ಅಧ್ಯಕ್ಷ ಮನೋಜ್ ಸೋನಿ ಅವರು ವೈಯಕ್ತಿಕ ಕಾರಣ ನೀಡಿ ರಾಜೀನಾಮೆ ನೀಡಿದ ಬಳಿಕ 2024ರ ಜುಲೈನಲ್ಲಿ ಆಗಿನ ಆರೋಗ್ಯ ಕಾರ್ಯದರ್ಶಿ ಪ್ರೀತಿ ಸುದನ್ ಅವರನ್ನ ಯುಪಿಎಸ್ಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಪೂಜಾ ಖೇಡ್ಕರ್ ನಕಲಿ ಅಂಗವೈಕಲ್ಯ ಪ್ರಮಾಣ ಪತ್ರ ನೀಡಿ ಐಎಎಸ್ ಪ್ರೊಬೇಷನರ್ ಆಗಿ ನೇಮಕಗೊಂಡಿದ್ದು ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. 2017ರಲ್ಲಿ ಆಯೋಗದ ಸದಸ್ಯರಾಗಿ ಸೇರ್ಪಡೆಗೊಂಡಿದ್ದ ಮನೋಜ್ ಸೋನಿ ಅವರನ್ನ ಮೇ 2023ರಲ್ಲಿ ಅದರ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು ಮತ್ತು ಸರ್ಕಾರ ನಿರ್ಧರಿಸಿದ್ದ ಪ್ರಕಾರ 2029ರ ಮೇವರೆಗೂ ಅವರು ಆ ಹುದ್ದೆಯಲ್ಲಿ ಇರಬೇಕಿತ್ತು. ಮನೋಜ್ ಸೋನಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಜೊತೆ ಅತ್ಯಂತ ನಿಕಟ ಸಂಬಂಧ ಹೊಂದಿದ್ದವರೆಂಬ ವಿಷಯ ಕೂಡ ಗುಟ್ಟಾಗಿ ಉಳಿದಿರಲಿಲ್ಲ. ಮೋದಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಭಾಷಣಗಳನ್ನು ಸಿದ್ಧಪಡಿಸುವ ತಂಡದಲ್ಲಿ ಸೋನಿ ಕೂಡ ಒಬ್ಬರಾಗಿದ್ರು ಅಂತ ಹೇಳಲಾಗಿತ್ತು. ಆಡಳಿತಾರೂಢ ಬಿಜೆಪಿ ಮತ್ತು ಆರ್ಎಸ್ಎಸ್ ಜೊತೆ ಮಾತ್ರವಲ್ಲದೆ ಗುಜರಾತ್ನ ಸ್ವಾಮಿನಾರಾಯಣ ಪಂಥದ ಜೊತೆಗೂ ಸೋನಿ ನಿಕಟ ಸಂಬಂಧ ಹೊಂದಿದ್ರು. ಯುಪಿಎಸ್ಸಿಗೆ ನೇಮಕಗೊಳ್ಳುವ ಮೊದಲು ಸೋನಿ ಅವರನ್ನ ಗುಜರಾತ್ ಸರ್ಕಾರ ವಡೋದರಾದ ಎಂಎಸ್ ವಿಶ್ವವಿದ್ಯಾಲಯದ ಕುಲಪತಿಯನ್ನಾಗಿ ನೇಮಿಸಿತ್ತು. ಅವರ ನಿಗೂಢ ರಾಜೀನಾಮೆ ಬಳಿಕ ಯುಪಿಎಸ್ಸಿ ಅಧ್ಯಕ್ಷರಾದ ಪ್ರೀತಿ ಸುದನ್ ನಿವೃತ್ತಿಯಾಗಿ 3 ದಿನಗಳು ಕಳೆದಿದೆ. ಆದರೆ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ಅವರ ಜಾಗಕ್ಕೆ ಇನ್ನೂ ಉತ್ತರಾಧಿಕಾರಿಯ ನೇಮಕ ಮಾಡಿಲ್ಲ. ಏಪ್ರಿಲ್ 29ರಂದು ಸುದನ್ ನಿವೃತ್ತರಾದ ಬೆನ್ನಲ್ಲೇ ಕೇಂದ್ರ ಕ್ರೀಡಾ ಕಾರ್ಯದರ್ಶಿ ಸುಜಾತಾ ಚತುರ್ವೇದಿ ಅವರನ್ನ ಯುಪಿಎಸ್ಸಿಗೆ ಸದಸ್ಯರಾಗಿ ಮಾಡಿರುವ ವಿಚಾರವೂ ವರದಿಯಾಗಿದೆ. 1989ರ ಬ್ಯಾಚ್ನ ಐಎಎಸ್ ಅಧಿಕಾರಿ ಚತುರ್ವೇದಿ ಅವರು ನಿವೃತ್ತಿ ಹೊಂದೋಕೆ 2 ತಿಂಗಳು ಬಾಕಿ ಇದೆ ಅಂತ ಹೇಳಲಾಗಿದೆ. ಯುಪಿಎಸ್ಸಿ ಸದಸ್ಯರು ಸಾಮಾನ್ಯವಾಗಿ 6 ವರ್ಷಗಳವರೆಗೆ ಅಥವಾ 65 ವರ್ಷ ವಯಸ್ಸಿನವರೆಗೆ ಸೇವೆಯಲ್ಲಿರ್ತಾರೆ. 6 ವರ್ಷ ತುಂಬೋದ್ರೊಳಗೆ 65 ವರ್ಷ ತುಂಬಿದಲ್ಲಿ ಆಗಲೇ ಅವರ ಸೇವಾವಧಿನೂ ಮುಗಿಯುತ್ತೆ. ಸದ್ಯ ಯುಪಿಎಸ್ಸಿಯಲ್ಲಿ 6 ಸದಸ್ಯರಿದ್ದಾರೆ. ಅಧ್ಯಕ್ಷರ ಹೊರತಾಗಿ ಗರಿಷ್ಠ 10 ಸದಸ್ಯರು ಯುಪಿಎಸ್ಸಿಯಲ್ಲಿ ಇರಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.